ಸುಧೀರ್ ಕುಮಾರ್ ಅವರು ಒಂದು ವಾದ ಮಂಡನೆ ಮಾಡಿದ್ರಲ್ಲ, ಬಂಚ್ ಆಫ್ ಥಾಟ್ಸ್, ಗೋಳ್ವಾಲ್ಕರ್ ಬರೆದಂಥ ಬಂಚ್ ಆಫ್ ಥಾಟ್ಸ್, ಅದರ ಚಿಂತನೆಯ ಆಧಾರದ ಮೇಲೆ RSS ನಿಂತ್ಕೊಂಡಿದೆ. ಚಿಂತನ ಗಂಗಾ ಅಂತ ಕನ್ನಡಕ್ಕೆ ಅನುವಾದಗೊಂಡಿದೆ. ಅವರು ಜಾತ್ಯತೀತತೆಯನ್ನು ಒಪ್ಪುವುದಿಲ್ಲ ಮತ್ತು ಮುಸ್ಲಿಮರು, ಕ್ರಿಶ್ಚಿಯನ್ರು ಮತ್ತು ಕಮ್ಯುನಿಸ್ಟರನ್ನು ಈ ದೇಶದ ಶತ್ರುಗಳು ಅನ್ಕೊಳ್ತಾರೆ. ಅದರಿಂದಾಗಿ ಆ ಚಿಂತನೆ ಮಕ್ಕಳಲ್ಲಿ ಹೋಗೋದು ಬೇಡ ಅಂತಾರೆ ಅವರು. ಮೊದಲನೇದಾಗಿ ಇದಕ್ಕೆ 2-3 ರೀತಿಯಂಥ ನನ್ನ ಉತ್ತರ ಹೇಳ್ತೇನೆ. ಏನು ಅಂತಂದರೆ, ನಮ್ಮ ಸನಾತನ ಧರ್ಮವಾಗಲಿ, ನಮ್ಮ ಸಂಘಟನೆ ಆಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಪುಸ್ತಕದ ಸಂಘಟನೆ ಅಲ್ಲ. ನಮ್ಮ ಸನಾತನ ಧರ್ಮ ಒಂದು ಪುಸ್ತಕದ ಧರ್ಮ ಅಲ್ಲ, ಮೊದಲನೇದು. ಆಮೇಲೆ ಅದೇ ಪುಸ್ತಕದಲ್ಲಿ ಅವರು ಬರೆದಿರೋಂಥ ವಿಚಾರಗಳೇನೆ ಸಂಘಕ್ಕೆ ಅದೇ ಪ್ರೇರಣೆ ಅಂತ ಇವರೇನು ಈಕ್ವೇಶನ್ ಡ್ರಾ ಮಾಡ್ತಾ ಇದ್ದಾರಲ್ಲ, ಆ ಥರದ ಈಕ್ವೇಶನ್ನಿಗೆ ಪ್ರೂಫು ಬೇಕು. ಓಕೆ, ಅದು ಒದಗಿಸ್ಲಿ ಅವರು. ಸೊ ಎರಡನೇ ಸರಸಂಘ ಚಾಲಕರು ಬರೆದಿರೋ ಪುಸ್ತಕ ಅಂದಮೇಲೆ ಆ ಪುಸ್ತಕ ನಿಮ್ಮ ಚಿಂತನೆಯ ಭಾಗ ಅಲ್ಲ ಅಂತೀರಾ ನೀವು? ನೋಡಿ, ಎಲ್ಲ ಪುಸ್ತಕಗಳು ಚಿಂತನೆಯ ಭಾಗ. ನಾವು ಚಿಂತಿಸಬೇಕಾಗಿದ್ದೆ, ಯೋಚನೆ ಮಾಡಬೇಕಾಗಿದ್ದೆ, ಆಯ್ತಾ? ಆದರೆ ಅವರವರ ವಿಚಾರಗಳನ್ನು ಅವರು ಮಂಡಿಸಿರ್ತಾರೆ. ಓಕೆ, ಮೊದಲನೇದು. ಎರಡನೇದು, ಅದರೊಳಗೆ ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನ, ಇವರನ್ನೆಲ್ಲ ನಮ್ಮ ಕಮ್ಯುನಿಸ್ಟರನ್ನ ದೇಶದ ಶತ್ರುಗಳು ಅಂತ ಬರೆದಿಲ್ಲ. ಓಕೆ, ಮೊದಲನೇದು. ಆಮೇಲೆ ಇನ್ನೂ ಒಂದು ವಿಚಾರ ಹೇಳಿದರು. ಏನು ಅಂತ ನೋಡಿ, ಮತ್ತೆ ಕಾನೂನು ಸುಧೀರ್ ಅವರಿಗೂ ಗೊತ್ತಿದೆ. ಸಮಥಿಂಗ್ ಹ್ಯಾಸ್ ಟು ಬಿ ರೆಡ್, ಅ ಟೆಕ್ಸ್ಟ್ ಹ್ಯಾಸ್ ಟು ಬಿ ರೆಡ್ ಇನ್ ಇಟ್ಸ್ ಕಾಂಟೆಕ್ಸ್ಟ್. ಔಟ್ ಆಫ್ ಕಾಂಟೆಕ್ಸ್ಟ್ ಕೋಟ್ ಮಾಡಿದರೆ ನಾನು ಸಾವಿರ ಬೇಕಾದಷ್ಟು ಕೋಟ್ ಮಾಡ್ತೀನಿ. ಅದಲ್ಲ, ಟೆಕ್ಸ್ಟ್ ಹ್ಯಾಸ್ ಟು ಬಿ ರೆಡ್ ಇನ್ ಇಟ್ಸ್ ಕಾಂಟೆಕ್ಸ್ಟ್ ಅಂತ. ಆ ಕಾಂಟೆಕ್ಸ್ಟಿಂದ ಹೊರಗಡೆ ತೆಗೆದ್ರೆ ಬೇರೆ ರೀತಿನೇ ಕಾಣುತ್ತೆ, ಆಯ್ತಾ? ಇದು ಒಂದು ಭಾಗ. ಎರಡನೇದು, ಸೆಕ್ಯುಲಾರಿಸಮ್ ಅನ್ನೋ ಪದ ಈಗ ನಾವು ನಮ್ಮದಾಗಿಸ್ಕೊಂಡು ಅದನ್ನು ಹೇಗೆ ಮಾಡ್ತೀವೋ ಅನ್ನೋದು ಬೇರೆ. ಕರೆಕ್ಟ್. ಆವತ್ತಿನ ದಿವಸದಲ್ಲಿ ಸೆಕ್ಯುಲರ್ ಅನ್ನೋ ಒಂದು ಪದ ಎಲ್ಲಿಂದ ಬಂತು? ಯುರೋಪ್ ಖಂಡದಲ್ಲಿ ಚರ್ಚ್ ಮತ್ತು ಗವರ್ನಮೆಂಟ್, ಸ್ಟೇಟ್ ಅಂಡ್ ಚರ್ಚ್ ನಡುವೆ ದೊಡ್ಡ ಹೋರಾಟ ನಡೀತಾ ಇತ್ತು. ಕಂಟ್ರೋಲ್ ಯಾರು ಮಾಡ್ತಾರೆ ಅನ್ನೋದು. ಆವಾಗ ಈ ಸೆಕ್ಯುಲರಿಸಮ್ ಅಂದರೆ ಜನರ ಎಲ್ಲ ಆಗು ಹೋಗುಗಳನ್ನು ಚರ್ಚ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅದು ಬೇಡ. ಅಂದರೆ ಧರ್ಮ ನಿರಪೇಕ್ಷ ಅಂತ ನಾವೇನು ಉಪಯೋಗಿಸ್ತೀವಲ್ಲ, ನಮ್ಮ ದೇಶದಲ್ಲಿ ತುಂಬ ತಪ್ಪಿದೆ. ಮತ ನಿರಪೇಕ್ಷ, ಜಾತ್ಯತೀತ ಅನ್ನೋದು ಸಾಕಷ್ಟೇ ಹೊಂದುತ್ತೆ. ಆದರೆ ಅಲ್ಲಿ ಯುರೋಪಿಯನ್ ಕಾಂಟೆಕ್ಸ್ನಲ್ಲಿ ಸೆಕ್ಯುಲರಿಸಮ್ ಅನ್ನೋದು ಬೇರೆ ಆಗಿತ್ತು. ನಮ್ಮ ಭಾರತಕ್ಕೆ ಅದು ಅನ್ವಯ ಆಗಲ್ಲ ಅನ್ನೋ ರೀತಿಯೊಳಗೆ ಸಂಘದ ವಿಚಾರ ಇದೆ. ಮತ್ತೆ ಇವಾಗ ಈ ಸೆಕ್ಯುಲರಿಸಮ್ಮು ನಾವು ನೋಡಿದ್ದೀವಿ.